ಕ್ಷೇತ್ರ ವಿಂಗಡಣೆ ಜಾರಿಯಾದರೆ ಡಾಕ್ಟರ್ ಬಿ ರಮೇಶ್ ಶಾಸಕರಾಗಲಿ. ಶಾಸಕ ಎಸ್ಆರ್ ವಿಶ್ವನಾಥ್. ಹುಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ರವರು ಆಯೋಜಿಸಿದ್ದ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಪರ ಘೋಷಣೆ ಕೂಗುತ್ತಾ ಪುಷ್ಪವೃಷ್ಟಿಯೊಂದಿಗೆ ವೇದಿಕೆಗೆ ಬರಮಾಡಿಕೊಂಡರು. ಯಲಹಂಕ ಕ್ಷೇತ್ರದ ಶಾಸಕ ವಿಶ್ವನಾಥ್ ರವರು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ರಮೇಶ್ 5 ವರ್ಷ ಅಧ್ಯಕ್ಷರಾಗಿ ರಾಜ್ಯಕ್ಕೆ ಮಾದರಿ ಗ್ರಾಮ ಪಂಚಾಯಿತಿಯನ್ನ ನಿರ್ಮಾಣ ಮಾಡಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವರು ಪಕ್ಷಕ್ಕಾಗಿ ಹಗಲಿರುಳು ದುಡಿದಿದ್ದಾರೆ. ಕ್ಷೇತ್ರ ವಿಂಗಡಣೆಯಾದರೆ ಶಾಸಕರಾಗಲಿ ಎಂದು ಶುಭ ಹಾರೈಸಿದ್ರು. ಡಿಲಿಮಿಟೇಷನ್ ಆದಾಗ ಈ ಕ್ಷೇತ್ರಗಳೇನಾದರೂ ಬೇರೆ ಬೇರೆ ಆದಾಗ ಶಾಸಕರಾದರೂ ಆಗ್ಬೋದು, ಇಲ್ಲಾಂದರೆ ಜಿಲ್ಲಾ ಪರಿಷತ್ ಆದರೂ ಆಗ್ಬೋದು. ಸಾಮರ್ಥ್ಯ, ಜನಗಳ ಪ್ರೀತಿ ವಿಶ್ವಾಸ ಇದ್ದರೆ ಖಂಡಿತವಾಗಿ ಕೂಡ ಅವ್ರ ಮುಂದೆ ಇನ್ನೂ ದೊಡ್ಡ ಹುದ್ದೆಗೆ ಹೋಗೋಂಥ ಅವಕಾಶ ಭಗವಂತ ಕೊಡಲಿ. ನಾನು ಯಾವತ್ತೂ ಕೂಡ ಅವ್ರ ಜೊತೆಯಲ್ಲಿ ತಪ್ಪನಾಗಿರಲಿ ಏನಾಗಿರಲಿ ತಪ್ಪಾದಾಗ ತಿದ್ದುತ್ತೀನಿ, ಸರಿ ಇದ್ದಾಗ ಬೈತೀನಿ. ಯಾಕಂದ್ರೆ ನನ್ನ ಸಹೋದರ ರೀತಿ ಇದ್ದಾಗ ನನಗೆ ಎಲ್ಲ ಥರದ ಹಕ್ಕು ಐತೆ. ಕೆಲವು ನಾನು ನೇರ ಬೈದಾಗ ತಪ್ಪು ತಿಳ್ಕೊತಾರೆ. ಒಳ್ಳೆಯದಕ್ಕೆ ನಾನು ಏನಾದರೂ ಕೆಲವು ವಿಚಾರಗಳನ್ನು ಹೇಳೋದಿತ್ತು ಅಂದರೆ, ಮತ್ತು ಯಾರಾದರೂ ದ್ರೋಹ ಮಾಡಿದ್ರೆ ಅದನ್ನು ಸಹಿಸಲ್ಲ. ನನ್ನ ಸ್ವಭಾವನೇ ಅದು. ಅವನು ಎಂಥವನೇ ಇರಲಿ ಮೆಲ್ಲಗೆ ಎತ್ತು ಮೆಣಸಿನ್ಕಾಯಿ ಪಕ್ಕ ಇಟ್ಟಂಗೆ ಇಟ್ಬಿಡ್ತೀನಿ ಅಂತ ಕಡೆಗೆ. ಯಾರೂ ತಪ್ಪು ತಿಳ್ಕೊಬಾರ್ದು. ಜೊತೆಯಲ್ಲಿದ್ದರೆ ಮೆಣಸಿನ್ಕಾಯಿ ತಿನ್ಕೊತೀನಿ, ರುಚಿ ನೋಡ್ಕೊತೀನಿ. ನಾನು ಎಷ್ಟು ದಿನ ಇರ್ತೀವಿ, ನಾವೇನು ಶಾಶ್ವತವಾಗಿ ಏನು 100 ವರ್ಷ ಯಾರಾದ್ರು ಬದುಕ್ತೀವ? ಏನು ಬದುಕಲ್ಲ. ಅದ್ರ ಮಧ್ಯದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಡಾಕ್ಟರ್ ರಮೇಶ್ ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅತಿ ಹೆಚ್ಚಿನ ಅಧಿಕಾರವನ್ನು ಎಲ್ಲವನ್ನ ಕೊಡಲಿ. ಅವ್ರೊಂದು ಮಾತು ಹೇಳಿದ್ರು, ನನಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ನಾನು ವಿಶ್ವನಾಥ್ ಅವ್ರು ಇರೋವರೆಗೂ ನಾನು ಅವ್ರ ಜೊತೆಯಲ್ಲಿದ್ದು ಕೆಲಸವನ್ನು ಮಾಡ್ತೀನಿ ಅಂತೇಳಿ. ಅದಕ್ಕೆ ಇನ್ನೇನು ಬೇಕು ನಮಗೆ ಅಂತ ದೊಡ್ಡ ಮಾತನ್ನು ಕೂಡ ಆಡಿದ್ದಾರೆ. ಇಡೀ ಅವರ ಪರಿವಾರಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮಿಗಳು ಭಾಗವಹಿಸಿ ಬಿ ರಮೇಶ್ ರವರಿಗೆ ಶುಭ ಹಾರೈಸಿ ಆಶೀರ್ವದಿಸಿದರು. ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮಿಗಳು ಮಾತನಾಡಿ, ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಒಂದೇ ಸೂರಿನಡಿಯಲ್ಲಿ ಸಾರ್ವಜನಿಕರಿಗೆ ಎಲ್ಲಾ ಸೌಲಭ್ಯಗಳು ದೊರಕುವ ನಿಟ್ಟಿನಲ್ಲಿ ಒಂದು ರಾಜ್ಯಕ್ಕೆ ಮಾದರಿ ಗ್ರಾಮ ಪಂಚಾಯಿತಿಯನ್ನ ನಿರ್ಮಿಸಿ ರಮೇಶ್ ರವರು ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮೀರಿ ಎಲ್ಲ ಕಡೆ ವಿಸ್ತರಿಸಲಿ, ಅವರ ಆಸೆಗಳೆಲ್ಲ ಈಡೇರಲಿ, ಅವರ ಕುಟುಂಬ ವರ್ಗಕ್ಕೆ ಒಳ್ಳೆಯದಾಗಲಿ ಎಂದು ಒಕ್ಕಲಿಗರ ಸಂಘಕ್ಕೆ ನಿವೇಶನ ನೀಡಿದ್ದನ್ನು ಸ್ಮರಿಸಿದರು. ಮಾನ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಈ ಭಾಗದ ಮುಖಂಡರು, ನಮ್ಮ ಒಕ್ಕಲಿಗ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ಸನ್ಮಾನ್ಯ ಶ್ರೀ ರಮೇಶ್ ರವರೇ, ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ನಮ್ಮ ಅಣ್ಣನಾದ ರಮೇಶ್ ಅವರ ಜನ್ಮದಿನವನ್ನು ಆಚರಣೆ ಮಾಡುವಂತೆ ನಾವು ಬಂದಿದ್ದೀವಿ. ಅವರಿಗೆ ದೇವರ ಆಯುಸ್ಸು ಆರೋಗ್ಯವನ್ನು ಕೊಟ್ಟು 100 ವರ್ಷ ಕಾಲ ಅವರು ಚೆನ್ನಾಗಿಟ್ಟಿರಲಿ. ಅವ್ರು ಮಾಡೋ ಜನಸೇವೆ, ಅವ್ರು ಮಾಡೋ ಒಂದೊಂದು ಕಾರ್ಯಕ್ರಮಗಳು ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ದೇವರು ಹೆಚ್ಚಾಗಿ ಇನ್ನು ಆಯುಸ್ಸು ಆರೋಗ್ಯವನ್ನು ಕೊಡಲಿ. ನಾವೆಲ್ಲ ಹೆಣ್ಮಕ್ಳು ಅವ್ರಿಗೆ ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಡಾಕ್ಟರ್ ಬಿ ರಮೇಶ್ ಅಣ್ಣನವರಿಗೆ ವಿವಿಧ ಪಕ್ಷದ ಮುಖಂಡರು, ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಮುಖಂಡರು ಪಕ್ಷಾತೀತವಾಗಿ ಶುಭ ಅವರ ಅಧಿಕಾರಾವಧಿಯಲ್ಲಿ ಏನು ಅವರು ಕ್ರಾಂತಿನ ಮಾಡಿದ್ರು ಹುಸ್ಕೂರು ಪಂಚಾಯಿತಿಲಿ, ಅದು ದ್ವಿಗುಣಗೊಳ್ಳಿ, ಅವರ ಅಧಿಕಾರ ದುಪ್ಪಟ್ಟು ಜಾಸ್ತಿ ಆಗ್ಲಿ, ಅವ್ರ ನೆಕ್ಸ್ಟ್ ಅಧಿಕಾರಕ್ಕೆ ಬಂದು ನಮ್ಮನ್ನ ಮತ್ತೆ ನಮ್ಮ ಹುಸ್ಕೂರು ಪಂಚಾಯಿತಿನ ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ಲಿ ಅಂತ ನಾನು ಅವರಲ್ಲಿ ದೇವರಲ್ಲಿ ಕೇಳ್ಕೊತೀನಿ. ಅದಕ್ಕೆಲ್ಲ ಅವರಿಗೆ ದೇವ್ರ ಶಕ್ತಿ ಕೊಡ್ಲಿ. ಈ ಹುಟ್ಟುಹಬ್ಬದ ದಿನ ನಾವೆಲ್ಲ ಹೆಣ್ಮಕ್ಳು ಅವ್ರಿಗೆ ಒಳ್ಳೇದನ್ನ ಬಯಸ್ತಾ ಇದೀವಿ. ರೇಖಾ ಅಂತೇಳಿ, ಇದೇ ಹುಸ್ಕೂರು ಪಂಚಾಯತ್ ಸ್ತ್ರೀ ಶಕ್ತಿ ಸಂಘಗಳ ಫೆಡರೇಷನ್ ಅಧ್ಯಕ್ಷರು.
ಹಾಗಾಗಿ ನಮಗೆ ನಮ್ಮ ಸ್ತ್ರೀ ಶಕ್ತಿ ಸಂಘಗಳಿಗೆ ತುಂಬಾ ಹೆಲ್ಪ್ ಅನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರಿಗೆ ದೇವರು ಎಲ್ಲ ಸೌಭಾಗ್ಯಗಳನ್ನ ಕೊಡ್ಲಿ ಅಂತ ಹಾರೈಸ್ತೀವಿ. ಒಳ್ಳೆತನ ಮನಸ್ಸಲ್ಲಿರುತ್ತೋ, ಸಗಣಿ ಆಗ್ಬೋದು, ಗಂಜಲ ಆಗ್ಬೋದು, ಹಾಲು ಆಗ್ಬೋದು, ಎಲ್ಲ ಕೊಟ್ಟು ನಮಗೆ ಲಾಸ್ಟಲ್ಲೂ ಕೊಟ್ಟು ನಮ್ಮ ಜೀವನ ಸಾಗಿಸ್ತವೆ. ಅದೇ ಮನಸ್ಸು ಉಳ್ಳವರು ಅಧ್ಯಕ್ಷರು ಅಂದ್ಬಿಟ್ಟು ನಾನು ಅವರಿಗೆ ಒಂದು ಸಣ್ಣದಾಗಿ ಕೊಡುಗೆ ಕೊಡ್ತೀನಿ.